ರಸ್ತೆಗಾಗಿ ಕಾತರಾಳ ಗ್ರಾಮಸ್ಥರಿಂದ ತಹಸೀಲ್ದಾರರಿಗೆ ರವೀಂದ್ರ ಹಾದಿಮನಿ ಅವರಿಗೆ ಮನವಿ. ಕಾಗವಾಡ ತಾಲೂಕಿನ ಕಾತರಾಳ ಗ್ರಾಮದ ಐನಾಪುರ ಹದ್ದಿಯಲ್ಲಿನ ಸುಮಾರು ವರ್ಷಗಳಿಂದ ಬಳಕೆಯಲ್ಲಿರುವ ರಸ್ತೆಯನ್ನು ಬಂದ್ ಮಾಡಿದ್ದು ಕೂಡಲೇ ನಮಗೆ 10 ಕುಟುಂಬದವರಿಗೆ ಪುನಃ ರಸ್ತೆ ಉಪಯೋಗಿಸಲು ಅನುವು ಮಾಡಿಸಿಕೊಡಬೇಕು ಎಂದು ಅಲ್ಲಿನ ನಿವಾಸಿಗಳು ಸ್ಥಳೀಯರು ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಬಾಳಾಸಾಹೇಬ್ ರಾವ್ ಮಾತನಾಡಿ, ಐನಾಪುರ ಹದ್ದಿನ ರಿಜಿಸ್ಟರ್ ಸಂಖ್ಯೆ ನಂಬರ್ 765 ಕ್ಷೇತ್ರ ಎ 17 ರಿಂದ 34 ಗುಂಟೆ ಜಮೀನಿನಲ್ಲಿ ಪಶ್ಚಿಮಕ್ಕೆ ದಕ್ಷಿಣೋತ್ತರವಾಗಿ ರಸ್ತೆ ಇದ್ದು ಅದನ್ನು ಸ್ಥಳೀಯರು ಹಾಗೂ ಅವರ ಪೂರ್ವಜರಿಂದ ಸುಮಾರು 70 ರಿಂದ 80 ವರ್ಷಗಳಿಂದ ಉಪಯೋಗಿಸುತ್ತಿದ್ದು ಬಂದಿರುತ್ತಾರೆ. ಈ ರಸ್ತೆಯು ಈಗಲೂ ಸಹಿತ ಚಾಲ್ತಿಯಲ್ಲಿ ಇದೆ. ರಸ್ತೆಯ ಮುಖಾಂತರ ಆಜುಬಾಜು ಜಮೀನದ ಮಾಲೀಕರು ಸಹ ಹೋಗಿ ಬಂದು ಮಾಡುತ್ತಾರೆ. ರಸ್ತೆಯಿಂದ ನಾವು ಸುಮಾರು 9 ಕುಟುಂಬಗಳು ಮನೆಗಳನ್ನು ಕಟ್ಟಿಕೊಂಡು ಸುಮಾರು 80ಕ್ಕಿಂತ ಹೆಚ್ಚು ದನಕರುಗಳನ್ನು ಕೂಡ ಸಾಕುತ್ತಿದ್ದೇವೆ. ಸದರಿ ದನಕರುಗಳಿಗೆ ಕೂಡ ಮೇವು ತರಲು, ನೀರು ಕುಡಿಸಲು ದಿನವೂ ಅದೇ ರಸ್ತೆಯನ್ನು ಬಳಸಿಕೊಂಡು ಹೋಗಿ ಬಂದು ಮಾಡುತ್ತೇವೆ. ಈ ರಸ್ತೆ ಮುಖಾಂತರವೇ ಶಾಲಾ ಮಕ್ಕಳು ಸಹಿತ ಅದೇ ರಸ್ತೆಯಿಂದ ಶಾಲೆಗೆ ಹೋಗಿ ಬರುತ್ತಾರೆ. ಐನಾಪುರ ಹದ್ದಿಯಲ್ಲಿ ಬರುವಂತಹ ಕಾತರಾಳ ಗ್ರಾಮದಲ್ಲಿರುವಂತಹ 765 ಸರ್ವೆ ನಂಬರ್ ಐನಾಪುರ ಹದ್ದಿದೊಳಗೆ ಬರ್ತದೆ. ಆ ಸರ್ವೆ ನಂಬರ್ ಇಂದ ಒಳಗಡೆ ಹೋಗುವಾಗ ಅಲ್ಲಿ ಮುಂದೆ ಸುಮಾರು 10 ಮನೆಗಳು ಇದಾವೆ, ಅವ್ರ ಕುಟುಂಬಗಳು ಇದಾವೆ ಮತ್ತು ಸುಮಾರು 200 ದನಕರಗಳು ಇದಾವೆ. ಆ ದನಕರಗಳು ಮತ್ತು ಅವರಿಗೆ ಹೈದಾಡಲು ಬರುವಂಥ ಹಾದಿ 765 ಸರ್ವೆ ನಂಬರ್ನಲ್ಲಿ ಈಗಿನ ಮಾಲೀಕರಾದಂಥ ಮಾವುಲಿಯವರು ಅಚಾನಕ್ ಅಶೋಕ್ ರಾಮಚಂದ್ರ ಮಾವುಲಿ ಅವರು ಅಚಾನಕ್ಕಾಗಿ ರಸ್ತೆ ತಡೆ ಮಾಡಿದ್ದರಿಂದ ಇವತ್ತಿನ ದಿವಸ ಅಲ್ಲಿ ಕುಟುಂಬಸ್ಥರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅಲ್ಲಿಂದ ದಿನಾಲೂ 100 ಲೀಟರ್ ಗಟ್ಟಲೆ ಹಾಲು ಹೋಗ್ತದೆ. ಅದಾದ ನಂತರ ದಿನ ದನಗಳಿಗೆ ಮೇವು ತರಲಾಕ ಹೋಗ್ಬೇಕಾಗ್ತದೆ. ಆಮೇಲೆ 70 ಎಕರೆಗಳಿಗೆ ಅಷ್ಟು ವಿಸ್ತೀರ್ಣದ ಜಮೀನಲ್ಲಿ ಇವತ್ತಿನ ದಿವಸ ವ್ಯವಸಾಯ ಮಾಡ್ಲಿಕ್ಕೆ ಅನಾನುಕೂಲ ಆಗ್ತಾ ಇದೆ. ಅದೇ ರೀತಿ ದಿನಾಲೂ ಅಲ್ಲಿಂದ ಒಂದು 10 ರಿಂದ 15 ಹುಡುಗರು ಅದೇ ರಸ್ತೆ ಮಾರ್ಗವಾಗಿ ಶಾಲೆ ಹೋಗ್ತಾರೆ. ಆದರೆ ಈಗ ಅಚಾನಕವಾಗಿ ಹೋಗೋದ್ರಿಂದ ಬಂದ್ ಮಾಡೋದ್ರಿಂದ ಇದು ತುಂಬಾ ತೊಂದರೆ ಆಗ್ತಾ ಇದೆ ಅಲ್ಲಿ ಜನರಿಗೆ. ಅದಕ್ಕೆ ಇವತ್ತಿನ ದಿವಸ ನಾವು ತಹಸೀಲ್ದಾರ್ ಕಾಗವಾಡ ಅವರಿಗೆ ಮನವಿ ಸಲ್ಲಿಸಿದ್ವಿ ಮತ್ತು ತಹಸೀಲ್ದಾರ್ ಕಾಗವಾಡ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಏನಂತಂದ್ರೆ ನಾನು ಏನೈತಿ ಅದ ಪರಿಹಾರ ಹುಡುಕ್ಲಾಕ ಪ್ರಯತ್ನ ಮಾಡ್ತೀನಿ ಮತ್ತು ಸಮಸ್ಯೆ ಬಗೆಹರಿಸಿಕೊಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಆದ ಕಾರಣ ಇವತ್ತಿನ ದಿವಸ ಕಾಗವಾಡದಲ್ಲಿ ಮನವಿ ಕೊಟ್ಟು ನಮ್ಮ ಮುಂದಿನ ಏನು ಕ್ರಮ ಇದೆ. ಈ ವೇಳೆ ಶ್ರೀಕಾಂತ್ ನರೋಟಿ, ಮಹಾವೀರ್ ನರೋಟಿ, ಸದಾಶಿವ್ ನರೋಟಿ, ಅಮೀನ್ ಸಾಬ್ ಮುಲ್ಲಾ, ಶರೀತಾ ಕಾಟಾಮಿ, ತುಕಾರಾಮ್ ರಸಾಳ್, ಲಕ್ಷ್ಮಣ್ ರಸಾಳ್, ಅರವಿಂದ್ ನರೋಟಿ, ಸುರೇಶ್ ನರೋಟಿ, ಸಂಗಪ್ಪ ಹುಬ್ಬಳ್ಳಿ, ವರುಣ್ ಯರಂಡೋಳಿ, ಮೈಸೂರು ಕುಡಿಚಿ, ರಾವ್ ಬಹದ್ದೂರ್ ಕುಡಿಚಿ, ಭಾರತೇಶ್ ಯರಂಡೋಳಿ, ನಿಂಗಪ್ಪ ಕಟಾಮಿ, ಪರಶುರಾಮ್ ಕಟಾವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಜಯ ಮಹಾಂತೇಶ್, ಅರಕೇರಿ, ಕೆಎಂಎಂ ನ್ಯೂಸ್, ಕಾಗವಾಡ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना मारुति गली बेलगाम, मन भाए आराधना।